ಸ್ನೇಹಿತರೆ ಮತ್ತು ಮಾಧ್ಯಮ ಮಿತ್ರರೇ, ಟೆರರ್ ಈ ಸಿನಿಮಾ ಬಗ್ಗೆ ಮತ್ತು ಇದರ ದೊಡ್ಡ ಜರ್ನಿ, ಒಂದೂವರೆ ವರ್ಷದಿಂದ 2 ವರ್ಷದಿಂದ ದೊಡ್ಡ ಜರ್ನಿ. ಈ ಜರ್ನಿ ಬಗ್ಗೆ ಇನ್ನೊಮ್ಮೆ ನಿರ್ದೇಶಕರು, ಕಲಾವಿದರೆಲ್ಲ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಇವತ್ತು ಹರ ಹರ ಮಹಾದೇವ್ ಹಾಡು, ನಾನು ಶಿವನ್ ಭಕ್ತ ಅಷ್ಟೇ ಅಲ್ಲಣ್ಣ, ವಿಷ್ಣು ಭಕ್ತ ಕೂಡ. ಹಂಗಾಗಿ ಅದು ನಿಜ. ಹೀಗಾಗಿ ದೇವರುಗಳ ಹಾಡು ಬಹಳಷ್ಟು ಬರೀತಾನೆ ಇರ್ತೀನಿ. ಈ ಹಾಡು ಒಂದು ಸ್ಪೆಷಲ್ ಏನು ಅಂತಂದ್ರೆ, ಸಿನಿಮಾದ ಆರಂಭದಲ್ಲಿ ಇಂಥದೊಂದು ಹಾಡು ಬೇಕು ಅಂತ ಇರ್ಲಿಲ್ಲ. ಸಿನಿಮಾ ಎಲ್ಲ ರೆಡಿ ಆಗ್ತಾ ಸಿನಿಮಾದ ಮೂಲನೇ ಈ ಹಾಡಿನಲ್ಲಿ ಇರ್ತಾನೆ. ನೀವು ಸಿನಿಮಾ ನೋಡೋಕೆ ಗೊತ್ತಾಗುತ್ತೆ ಈ ಹಾಡಿನ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದ್ರೆ, ಇಡೀ ಕಥೆ ನಡೆಯುವಂಥದ್ದು ಈ ಹಾಡಿನ ಒಂದು ಪಾಯಿಂಟ್ ಆಫ್ ವ್ಯೂ. ಹಂಗಾಗಿ ಅಲ್ಲಿ ಹಾಡನ್ನ ಡಿಸೈಡ್ ಮಾಡಿ, ಕಂಪೋಸ್ ಮಾಡಿ, ಆಮೇಲೆ ಎಲ್ಲ ಶೂಟ್ ಮಾಡಿದ್ರು. ಅಂದ್ರೆ ಸಿನಿಮಾ ಕೊನೆ ಹಂತದಲ್ಲಿ ನಾನು ಹೆಚ್ಚು ನನ್ನ ಬಗ್ಗೆ ಏನಿಲ್ಲ ಮಾತಾಡ್ಲಿಕ್ಕೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರ್ಷವರ್ಧನ್ ರಾಜ್. ಹರ್ಷ ಒಬ್ಬ ಕೀಬೋರ್ಡ್ ಪ್ಲೇಯರ್ ಆಗಿ ಸುಮಾರು ವರ್ಷಗಳಿಂದ ಆರ್ಕೆಸ್ಟ್ರಾ, ಮತ್ತೆ ಅಲ್ಲಿಂದ ಇವತ್ತು ನಮ್ಮ ವಿಜಯ್ ಪ್ರಕಾಶ್ ಅವರ ಅವರೆಲ್ಲ ಜಗತ್ತಿನ ಯಾವ ಮೂಲೆಗೆ ಕಾನ್ಸರ್ಟ್ಗೆ ಹೋದ್ರು ಕೂಡ ಅವ್ರ ಜೊತೆ ನೀವು ಹರ್ಷಿನ ನೋಡ್ಬೋದು ವಿಜುವಲ್ ಆಗಿ. ಸೊ ಕೀಬೋರ್ಡ್ ಪ್ಲೇಯರ್ ಆಗಿ ಅವ್ರ ಜೊತೆ ಇರುವಂತಹ ಹುಡುಗ. ಇವ್ರ ತಂದೆ ಕೂಡ ಸಂಗೀತಗಾರರು. ಈತ ಕೂಡ ಸಂಗೀತ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಕೆಲಸ ಮಾಡಬೇಕು ಅಂತೇಳಿ ಬಹಳಷ್ಟು ಸಿನಿಮಾ ಈಗಾಗಲೇ ಮಾಡಿದ್ದಾರೆ. ಒಂದಷ್ಟು ಯಶಸ್ಸು ಇದೆ. ಈ ಸಿನಿಮಾ ಇನ್ನೊಂದು ರೀತಿಯ ದೊಡ್ಡ ಯಶಸ್ಸು ತಂದು ಕೊಡುತ್ತೆ ಅಂತ ಭರವಸೆ ಇದೆ. ಯಾಕೆಂದ್ರೆ ಸಿನಿಮಾ ಮತ್ತು ಹಾಡು, ನೀವು ಇನ್ನೊಂದು ಹಾಡು ಬಹುಶಃ ಈಗ ಡೈರೆಕ್ಟರ್ ರಾವಣ ನೋಡ್ತೀವ ಹಾಡು, ಓಕೆ, ಇನ್ನೊಂದು ಹಾಡು ಕೂಡ ನೋಡ್ಬೋದು. ತುಂಬಾ ಎನರ್ಜೆಟಿಕ್. ಸುಮಾರು ಒಂದು ಹಾಡು ಮಾಡ್ಲಿಕ್ಕೆ 14 ಟ್ಯೂನ್ ಮಾಡಿದ್ರು. ಒಂದು ಹಾಡಿಗೆ ಡೈರೆಕ್ಟರ್ 14 ಮಾಡಿಸಿದ್ದಾರೆ. ಇನ್ನೊಂದು ಮಾಡುವಂತ 14 ಮಾಡಾದ್ಮೇಲೆ 14 ನನಗೆ ಕಳ್ಸ ಸರ್, ಯಾವ್ದಾದ್ರು ಒಂದು ಓಕೆ ಮಾಡಿ ಸರ್ ಅಂತ. 14 ಅಷ್ಟು ಅದ್ಭುತವಾಗಿರುತ್ತೆ. ಸರ್ ಏನ್ ಸರ್ ಮಾಡ್ಲಿ ಅಂತ ಹರ್ಷ ಕೇಳಿದಾಗ 13 ಸಿನಿಮಾ ಉಳಿತು ಅಂತ ಎತ್ತಿಟ್ಕೊ ಅಂತ ಹೇಳ್ತಿದ್ದೆ. ಹಂಗೆ ತುಂಬಾ ಟ್ಯೂನ್ಸ್ ಮಾಡಿದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಂದು ಎರಡನೇದಾಗಿ ರಂಜನ್, ಇದು ಮೊದಲನೇ ಸಿನಿಮಾ. ತುಂಬಾ ನುರಿತ ನಿರ್ದೇಶಕರ ಹಾಗೆ ಕೆಲಸ ಮಾಡಿದ್ದಾರೆ. ನಾವು ನಿಮ್ಗೆ ಒಂದಷ್ಟು ಟ್ರೈಲರ್, ಒಂದಷ್ಟು ಎಪಿಸೋಡ್ಗಳನ್ನು ನೋಡಿದ್ದೀನಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ಮತ್ತು ಮೇಕಿಂಗ್ ಬಗ್ಗೆ, ಎಸ್ಪೆಷಲಿ ಮೇಕಿಂಗ್ ಬಗ್ಗೆ ಮಾತಾಡ್ತಾರೆ ಜನ ಅನ್ನೋ ಭರವಸೆ ನನಗೆ. ಒಳ್ಳೇದಾಗಲಿ ರಂಜನ್. ಇನ್ನು ಬರ್ಡೇ ಬಾಯ್, ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಆದಿತ್ಯ ಅವರಿಗೆ. ನಾನಲ್ಲಿ ಫೋನ್ ನೋಡ್ತಾ ಇದ್ದಿದ್ದು ಏನಕ್ಕೆ ಅಂತಂದ್ರೆ, ಲಿರಿಕಲ್ ವಿಡಿಯೋದಲ್ಲಿ ನಮ್ಮಲ್ಲೊಂದಷ್ಟು ಮಿಸ್ಕನ್ಸೆಪ್ಷನ್, ತಪ್ಪುಗಳೆಲ್ಲ ಇದೆ. ಲಿರಿಕಲ್ ವಿಡಿಯೋ ಅಂತ ಪೋಸ್ಟರ್ ಮಾಡ್ತೀವಿ, ಲಿರಿಕ್ ರೈಟರ್ ಹೆಸರೇ ಇರೋದಿಲ್ಲ. ನಾನು ಈ ಸಿನಿಮಾದ ಬಗ್ಗೆ ಹೇಳ್ತಾ ಇಲ್ಲ, ಜನರಲ್ ಆಗಿ ಲಿರಿಕ್ ರೈಟರ್ ಹೆಸರೇ ಇರೋದಿಲ್ಲ. ಆಮೇಲೆ ಲಿರಿಕಲ್ ವಿಡಿಯೋ, ಆ ವಿಡಿಯೋದಲ್ಲಿ ಎಲ್ಲೋ ಒಂದ್ ಕಡೆ ಬರುತ್ತೆ. ನಂದು ಸೆಕೆಂಡ್ ಚರಣ ಆದ್ಮೇಲೆ ನನ್ನ ಹೆಸರು ಬಂತಿಲ್ಲಿ, ಅದೇನು ತೊಂದರೆ ಇಲ್ಲ. ಕನ್ನಡದ ಮೊದಲ ಸಿನಿಮಾದಲ್ಲೂ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಹೆಸರು, ಲಿರಿಕ್ ರೈಟರ್ ಹೆಸರು ಹಾಕಿರ್ಲಿಲ್ವಂತೆ ಇವತ್ತಿಗೂ ಕೂಡ. ಅಂದ್ರೆ ಲಿರಿಸಿಸ್ಟ್ ಅಂಡ್ ಕಂಪೋಸರ್ ಮೋಸ್ಟ್ ನೆಗ್ಲೆಕ್ಟೆಡ್ ಏನದು ಟೆಕ್ನಿಷಿಯನ್ಸ್ ಅಂತ. ಸೊ ಹಿಂಗಿರುತ್ತೆ. ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ಆದಿತ್ಯ ಮಾತು ಶುರು ಮಾಡಿದ್ದಾರೆ, ಇನ್ನು ಲಿಸ್ಟ್ ದೊಡ್ಡದಿದೆ, ನನ್ನ ಹೆಸರು ಯಾವಾಗಲೂ ಕೊನೆಯಲ್ಲಿ ಬರುತ್ತೆ ಅಂತ ನಾನು ಆರಾಮಾಗಿದ್ದೆ. 3ನೇ ಹೆಸರಿನ ಅಂತ ಹೋಗ್ಬಿಟ್ಟೆ. ಹಂಗಾಗಿ ಬಹಳ ಸಂತೋಷ. ಆದಿತ್ಯ ಅವರು ನಾನೇನು ಹೊಸದಾಗಿ ಹೇಳ್ಬೇಕಿಲ್ಲ, ತುಂಬಾ ಭರವಸೆಯ ಪಾತ್ರಗಳು, ಡೆಡ್ಲಿ ಸೋಮ ಆಗಲಿ, ನನ್ನ ಅಂಬಿ ಆಗಲಿ, ಬೇರೆ ಸಿನಿಮಾಗಳ ಮೂಲಕ ಅವರ ಎದೆಗಾರಿಕೆ ಆಗಲಿ, ಅವೆಲ್ಲ
ಮೈಲ್ ಸ್ಟೋನ್ ಆಗುವಂತ ಸಿನಿಮಾ ಎದೆಗಾರಿಕೆ ಇಂಥ ಸಿನಿಮಾನೆಲ್ಲ ಮಾಡಿದ್ದಾರೆ. ಅವ್ರಿಗೆ ಮತ್ತೊಂದು ಈ ತರದ ಅವರ ಅಭಿನಯಕ್ಕೆ ಮೈಲ್ ಸ್ಟೋನ್ ಆಗುವಂತ ಸಿನಿಮಾ ಇದಾಗ್ಲಿ ಆಗುತ್ತೆ ಅಂತ ನಾನು ಅವ್ರಿಗೆ ಹಾರೈಸ್ತೀನಿ. ಎಲ್ಲರ ಬಗ್ಗೆನೂ ಮಾತಾಡ್ತಾ ಹೋಗ್ಬೇಕು. ನಮ್ಮ ಕೋಟೆ ಅವರು ಇಂದ ಇದ್ದಾರೆ, ಬಹುಶಃ ಓಂ ಅಲ್ಲಿಂದ ಇದ್ದಾರೆ, ಅಲ್ಲಿಂದ ಇದ್ದಾರೆ. ಅವ್ರಿಗೆ ಇನ್ನಷ್ಟು ಗಟ್ಟಿ ಪಾತ್ರಗಳು ಸಿಗ್ಬೇಕು ಅಂತ ನಾನು ಅವ್ರು ನೋಡಿದಾಗೆಲ್ಲ ಅನ್ಸುತ್ತೆ ನನಗೆ, ಇನ್ನಷ್ಟು ಬೇರೆ ಗಟ್ಟಿ ಪಾತ್ರಗಳು ಸಿಗ್ಬೇಕು ಅಂತ. ಒಳ್ಳೇದಾಗ್ಲಿ. ಇನ್ನ ಧರ್ಮ ನನ್ನ ಆತ್ಮೀಯ ಮಿತ್ರ, ಬಹಳಷ್ಟು ನನ್ನ ಹುಡುಗ ನಲ್ಲ ಸಿನಿಮಾದಲ್ಲೂ ಪ್ರಮುಖ ಪಾತ್ರ ಮಾಡಿದ್ರು. ತುಂಬಾ ಆತ್ಮೀಯ ಮಿತ್ರ. ನಾಳೆ ಅಂದ್ರೆ ಯಾವಾಗ್ಲೂ ಅಷ್ಟೇ ತುಂಬಾ ಜನಕ್ಕೆ ಆ ರೀತಿಯ ಗುಣ ಇರುತ್ತೆ. ನಮಗೆ ಆದಿತ್ಯ ಅವ್ರು ಹೇಳಿದಾಗ ಅನಿಸ್ತು ಅದೇ ಕರೆಕ್ಟ್ ಅಂತ. ಇದೊಂದು ಕತೆ ಕೇಳು, ಇದು ಆದಿತ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಇಂಥವ್ರು ಮಾಡಿದ್ರೆ, ಆ ಥರದೊಂದು ಮನೋಭಾವ ಇರುವಂತ ಗೆಳೆಯ. ಒಳ್ಳೇದಾಗ್ಲಿ. ಅಂಡ್ ಈಗ ತಾನೇ ಮಾತಾಡ್ತಿದ್ವಿ, ನಾನು ಶರತ್ ಹಿತಾಶ್ ಅವರ ಜೊತೆ ಮಾತಾಡ್ತಾ ಅವರ ನಾಟಕ ನೋಡಿದವ್ ನಾನು. ಇಲ್ಲಿ ಗುರುನಾನಕ್ ಮಂದಿರದಲ್ಲಿ ಅಂಜುಮಲ್ಲಿಗೆ ನಾಟಕ ಮಾಡಿದ್ರು. ನಾನು ಒಂದಷ್ಟು ರಂಗಭೂಮಿಲಿ ಡಿಪ್ಲೊಮಾ ಮಾಡ್ತಿದ್ದೆ. ಆಗ್ಲಿಂದ ಗೊತ್ತು. ಅವರು ಕೂಡ ಕನ್ನಡದ ಪತಾಕೆನ ದೇಶಾದ್ಯಂತ ಹಾರಿಸ್ತಾ ಇರುವಂತವ್ರು. ಮತ್ತು ನೆಕ್ಸ್ಟ್ ಇಲ್ಲಿ ಕಿಟಿ ಎಲ್ಲೋದ್ರು, ಕಿಟಪ್ಪ ಒಬ್ಬ ನಾಯಕ ನಟರಾಗಿ ಕೂಡ ಇನ್ನೊಂದು ಸಿನಿಮಾದಲ್ಲಿ ಒಂದು ಆಪೋಸಿಷನ್ ಪಾತ್ರ, ಹಿಂದಿನ ವೀರಂ ಸಿನಿಮಾ ಆಗ್ಲಿ ಬಹಳಷ್ಟು ಸಿನಿಮಾಗಳು ಆಪೋಸಿಷನ್ ಪಾತ್ರ ಮಾಡುವಂತ ಪಾತ್ರ ಮುಖ್ಯ ಅಂತೇಳಿ ಅಭಿನಯಿಸುವಂತ ಕಲಾವಿದ. ಇನ್ನು ನಮ್ಮ ವೇಲು ಸರ್, ಲಹರಿ ಸಂಸ್ಥೆ ಬಗ್ಗೆ ನಾನೇನು ಹೇಳಕ್ ಏನಿಲ್ಲ. ಕನ್ನಡದ ಹಾಡುಗಳು ಜಗತ್ತಿನಾದ್ಯಂತ ತಲುಪಲಿಕ್ಕೆ ನಾವು ಕ್ಯಾಸೆಟ್ ಇಂದ ನೋಡಿದವರು. ಆ ಕ್ಯಾಸೆಟ್ ಇಂದ ಲಹರಿ ಕ್ಯಾಸೆಟ್ ಅಂದ್ರೆ ಅದೇನೋ ಒಂದು ಖುಷಿ. ರೆಕಾರ್ಡ್ ನಾವು ಲಹರಿ ಸಂಸ್ಥೆಗೆ ನಮ್ದೊಂದಷ್ಟು ಹಾಡುಗಳ ಲಿಸ್ಟ್ ಇದೆ. ಅವ್ರು ಯಾವಾಗ ಒಂದ್ಸಲ ಫೋನ್ ಮಾಡ್ತಾರೆ, ಅಣ್ಣ ಇದು ಬರಿಬೇಕು ಅದು ಇದು ಅಂತ. ಈಗ ಹೇಳಿದ ತಕ್ಷಣ ಎಸ್ ಅಂತೀನಿ, ಕೆಲಸ ಆಗೋಗ್ಬಿಡುತ್ತೆ. ಮತ್ತೆ ಈ MRT ಸಂಸ್ಥೆ ವಿಶೇಷವಾಗಿ ಏನಿದೆ, ಅದು ಆರಂಭದ ದಿವಸಗಳಲ್ಲಿ ಈಗ ಒಂದು 2-3 ವರ್ಷದಿಂದ ಆಫ್ಟರ್ ಕೋವಿಡ್ ಇಂದ ಮುಂದೆ ಆರಂಭದಲ್ಲಿ ಏನ್ ಮಿಲಿಯನ್ಸ್ ವ್ಯೂಸ್ ಆಯ್ತೋ ಅವೆಲ್ಲ ನಾವು ಕೆಲಸ ಮಾಡಿದ ಹಾಡುಗಳೇ MRT ಮ್ಯೂಸಿಕಲ್ಲಿ. ಅಂಡ್ ಕುಮಾರ್ ಬಂಗಾರಪ್ಪ ಸರ್ ಅವ್ರ ಬಗ್ಗೆ ಬಹಳ ಸಂತೋಷ ಆಗುತ್ತೆ. ಅವ್ರ ಮಾತುಗಳು, ಅವರ ರಾಜಕಾರಣದಲ್ಲಿ ಅವ್ರು ಮಾತಾಡುವ ಮಾತುಗಳು ಮತ್ತು ವಸ್ತುನಿಷ್ಠವಾದ ಮಾತುಗಳು, ಆ ಮಾತುಗಳು ನಂಗೆ ಬಹಳ ಇಷ್ಟ ಆಗುತ್ತೆ. ಆ ಲೆಕ್ಕದಲ್ಲಿ ನಾನು ಅವ್ರ ಫ್ಯಾನ್, ಕುಮಾರ್ ಬಂಗಾರಪ್ಪ ಅವ್ರ ಫ್ಯಾನ್. ರವಿ ಸರ್, ನಿನ್ನ ಅನುಪಸ್ಥಿತಿಯಲ್ಲಿ ನಿನ್ನ ಬಗ್ಗೆ ಹೇಳ್ಬೇಕು. ರವಿ ಸರ್ USA ಇಂದ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಅಂತಲೇ ಬಂದಿರುವಂತಹ ಗೆಸ್ಟ್ ಅವರು. ಅದು ಮಂಜಣ್ಣನ ಜೊತೆ ಇರುವಂತಹ ಅವರ ಸ್ನೇಹವನ್ನು ತೋರಿಸುತ್ತೆ ಮತ್ತು ಈ ಸಿನಿಮಾ ಮೇಲೆ ಅವ್ರಿಗಿರುವಂತಹ ಪ್ರೀತಿಯನ್ನು ತೋರಿಸುತ್ತೆ. ಈ ಸಿನಿಮಾ ಬಹಳಷ್ಟು ನೋಡಿದ್ದಾರೆ, ಅದು ಈ ಸಿನಿಮಾ ಬಗ್ಗೆ ಚರ್ಚೆಗಳಾಗಿದೆ. ಅವರು ಅಷ್ಟು ದೂರದಿಂದ ಬಂದು ಇಂಥ ಕಾರ್ಯಕ್ರಮಕ್ಕೆ ಬಂದಿರೋದು ಅಪ್ರಿಷಿಯೇಟಿವ್ ಸರ್, ಖಂಡಿತ ಬಹಳ ಸಂತೋಷ. ಪ್ರಕಾಶ್ ಸುಧಾ ಅವರು ಆತ್ಮೀಯ ಮಿತ್ರರು ನಮ್ಮ ಮಂಜಣ್ಣಿಗೆ. ರವಿ ಸರ್, ಎಲ್ಲರ ಬಗ್ಗೆ ಒಂದೊಂದು ಮಾತಾಡ್ಬಿಟ್ಟೆ ಅಷ್ಟೇ. ರವಿ ಸರ್ ಆಗ್ಲಿ ಒಳ್ಳೆ ಕಲಾವಿದ್ರು, ಎಲ್ರಿಗೂ ಒಳ್ಳೇದಾಗ್ಲಿ. ಯಾರಿಗೆ ಆಯ್ತು, ನಾನು ಜಾಸ್ತಿ ಮಾತಾಡೋದಿಲ್ಲ, ಎಲ್ಲೂ ಮಾತಾಡೋದಪ್ಪ ಜಾಸ್ತಿ. ಅದೇನೋ ಇಷ್ಟೊಂದು ಜನ ಕೂರ್ಸಿದ್ದಕ್ಕೆ ಯಾರ ಬಗ್ಗೆ ಏನಾದ್ರು ಹೇಳಿಲ್ಲ ಅಂದ್ರೆ ತಪ್ಪಾಗಿದೆ ಅಂತ ಮಾತಾಡಿದೆ ಅಷ್ಟೇ. ಪಹಲ್ಗಾಮ್ ಬಗ್ಗೆ ಮಾತಾಡಿದ್ದು ನಾನು ಕೂಡ ಸೋನು ನಿಗಮ್ ಅವರ ಆ ತಿಕ್ಕಲುತನವನ್ನ ಖಂಡಿಸ್ತೀನಿ. ಅದು ತಿಕ್ಕಲುತನ. ಅವ್ರು ಎಂತ ಮಹಾನ್ ಗಾಯಕರಾಗಿದ್ರು ಕೂಡ, ಇರಿಟೇಟ್ ಆಗಿದ್ರು ಕೂಡ, ಆ ಇರಿಟೇಷನ್ ಅನ್ನ ತೋರಿಸಿಕೊಳ್ಳುವ ಸಂದರ್ಭದಲ್ಲಿ ಯಾವ ಉಪಮೆಯನ್ನ ಬಳಸ್ತಾರೆ, ಯಾವುದನ್ನ ಎದಿಗೆ ಹೋಲಿಕೆ ಮಾಡ್ತಾರೆ ಅನ್ನೋದು ಒಂದು ಕನಿಷ್ಠ ಜ್ಞಾನ ಇರಬೇಕು. ಆ ಕನಿಷ್ಠ ಜ್ಞಾನ ಆ ಅವಸ್ಥೆಯಲ್ಲಿ ಕಳ್ಕೊಂಡಿದ್ದಕ್ಕೆ ಅವ್ರಿಗೆ ನಾನು ಬಹಳ ಉಗ್ರವಾಗಿ ಖಂಡಿಸ್ತೀನಿ.
ಆ ರೀತಿ ಕಲಾವಿದರು ಇರಬಾರ್ದು. ಅದಾದ್ಮೇಲೆ ಮಾತಾಡ್ತಾರೆ, ನಾನು ಕನ್ನಡ ಪ್ರಿಯ, ಕನ್ನಡಿಗರು ಎಲ್ಲಿದ್ರು ನಾನು ಹಾಡ್ತೀನಿ ಅದು ಇದು ಅಂತ ಒಂದಷ್ಟು ಮಾತಾಡಿದ್ದಾರೆ. ಅದು ನಿಜ, ಅವ್ರ ಕನ್ನಡ ಪ್ರೀತಿ ಇದೆ, ಅದೆಲ್ಲ ಸರಿ. ಆದ್ರೆ ಒಂದು ಇರಿಟೇಷನ್ ಆಗುವಂತ ಸಂದರ್ಭದಲ್ಲಿ ಅದನ್ನ ಪೆಹಲ್ಗಾಮ್ಗೆ ಹೋಲಿಸೋದಿದೆಯಲ್ಲ, ಅದು ಅತ್ಯಂತ ಅಪಾಯಕಾರಿಯಾದಂಥದ್ದು. ಅಂತ ತಿಕ್ಕಲತನಗಳನ್ನ ಸೋನು ನಿಗಮ್ ಮಾತ್ರ ಅಲ್ಲ, ಆತರ ಯಾರೇ ಮಾತಾಡಿದ್ರು ಕೂಡ ಅದನ್ನ ವಿರೋಧಿಸ್ತೀವಿ. ಒಳ್ಳೇದಾಗ್ಲಿ ಟೆರರ್ ಸಿನಿಮಾಗೆ, ಟೆರರ್ ಸಿನಿಮಾ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ನಮ್ಮ ಮಂಜಣ್ಣ ಮುಖ್ಯವಾಗಿ, ಮಂಜಣ್ಣ ನಾನು ಸುಮಾರು 20 ವರ್ಷಗಳ ಸ್ನೇಹಿತರು, ನಾನು ಕಿರಿಯ ಮಿತ್ರ, ಅವರಿಗೆ ಬಹಳ ಪ್ರೀತಿಯ ಮಂಜಣ್ಣ. ಅವರ ಮಾತು ಮತ್ತು ನಡತೆ, ಮೃದು ಊಟ, ವಿಶೇಷವಾದ ಉಪಚಾರ, ಊಟೋಪಚಾರ, ಗುಂಡೋಪಚಾರ ಎಲ್ಲ ಬಹಳ ಖುಷಿ. ಇನ್ನು ಹೆಚ್ಚು ಮಾತಾಡಕ್ಕೇನಿಲ್ಲ, ಹೆಚ್ಚು ಈಗಾಗಲೇ ಮಾತಾಡಿದ್ವಿ, ಮಂಜ ಬೇರೆ ಗುರಾಯಿಸ್ತಾ ಇದ್ದಾನೆ. ಒಳ್ಳೆಯದಾಗಿ ಎಲ್ರಿಗೂ ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.